ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ನಾವು ಸೋಫಾ ಆರ್ಡರ್ ಮಾಡಿ ಬಂದಿದ್ವಿ. ಸೊ ಅದು ಇವತ್ತು ಆಗಿದೆ, ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ. ಅಂದರೆ ನಮಗೆ ಲಾಸ್ಟ್ ಮಂಡೇನೇ ಸೋಫಾ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ಆದರೆ ನಮ್ಗೆ ಹೋಗೋಕ್ಕಾಗಿಲ್ಲ ಮಂಡೇ. ಅವತ್ತು ತುಂಬ ಸಂಜೆ ಆಗಿಬಿಟ್ಟಿದೆ. ಸಂಜೆ ಅಂದರೆ ನಾವು ಹೋಗಿ ಅಲ್ಲಿ ಅಮೌಂಟ್ ಎಲ್ಲ ಪೇ ಮಾಡಿ ಮತ್ತು ಅವ್ರು ತೊಗೊಂಬಂದು ನಮಗೆ ಕೊಡೋಷ್ಟೊಗೆ ತುಂಬ ಲೇಟ್ ಆಗುತ್ತೆ. ಬೇಡ, ನೆಕ್ಸ್ಟ್ ಯಾವಾಗಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅವತ್ತು ಸುಮ್ಮನೆ ಆಗಿಬಿಟ್ವಿ. ಇನ್ನು ಲಾಸ್ಟ್ ವೀಕಲ್ಲಿ ಹೋಗ್ಬಿಟ್ಟು ನಾವು ಆರ್ಡರ್ ಮಾಡಿ ಬಂದಿದ್ದು ಸೋಫಾನ. ಆರ್ಡರ್ ಮಾಡಿ ಬಂದು ನಮ್ಮ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋದ್ವಿ. ಸೊ ಮಕ್ಕಳು ಹಾಲಿಡೇಸ್ಗೆ ಅಮ್ಮನೂ ನಮ್ಮಪ್ಪ ಇಬ್ಬರು ಬಂದಿದ್ದರು. ಸೊ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋದರು ಹಾಲಿಡೇಸ್ಗಂತ. ಮಕ್ಕಳಲ್ಲೇ ಇದ್ದಾರೆ. ನಾವಿನ್ನು ರಿಟರ್ನ್ ಆದಮೇಲೆ ಸರಿ ಹೋಗ್ಬಿಟ್ಟು ಸೋಫಾ ತೊಗೊಂಬರೋಣ ಫಸ್ಟು ಅಂತ ಹೇಳ್ಬಿಟ್ಟು. ಅಂದರೆ ನಾವು ತುಂಬ ಕಡೆ ಹುಡುಕಿದ್ದೀನಿ ಸೋಫಾ ಅಂತೂ ನಿಜವಾಗ್ಲೂ. ಅಂದರೆ ಒಂದು ಸ್ಪಾನ್ಸರ್ ನನ್ನ ಕಡೆಯಿಂದ, ನಮ್ಮ ಮನೆಗೆ, ಹೊಸ ಮನೆಗೆ ನನ್ನ ಕಡೆಯಿಂದ ಇದೊಂದು ಸ್ಪಾನ್ಸರ್ ಅಂತಲೇ ಹೇಳ್ಬೋದು. ಸೋಫಾ ನನ್ನ ಓನಲ್ಲಿ ನಾನು ತೊಗೊಂಡು ಬರ್ತಾ ಇರೋದು. ನನಗಿಷ್ಟ ಬರೋ ಥರ, ನನಗೆ ಯಾವ ಥರ ಬೇಕೋ ಆ ಥರ. ಮತ್ತು ನನ್ನ ಅಮೌಂಟಲ್ಲಿ ಸೋಫಾ ತೊಗೊಂಬರ್ತಾಯಿದ್ದೆ. ನಿಜವಾಗ್ಲೂ ತುಂಬ ಖುಷಿ ಇದೆ ನನಗೆ, ನಮ್ಮ ಮನೆಗೆ ಅನ್ನೋ ಒಂದು ಇದು. ಸೊ ನಾನು ಹಂಗಾಗ್ಬಿಟ್ಟೆ. ಅಮೌಂಟ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ಖಂಡಿತ ನಾವು ಅಷ್ಟು ಬೇಗ ಎಲ್ಲಂದ್ರಲ್ಲೇ ತೊಗೊಳ್ಳೋದು ಮತ್ತು ಯಾವುದಂದ್ರಲ್ಲೇ ತೊಗೊಳ್ಳೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನಮಗೆ ಅದು ಅಷ್ಟೊಂದು ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಹಾಗೆ. ಸೊ ಹಂಗಾಗ್ಬಿಟ್ಟು ನಾವು ತುಂಬ ಕಡೆ ಸರ್ಚ್ ಮಾಡಿದ್ವಿ. ರಾಯಲ್ ಲೋಕಲ್ ಫಸ್ಟು ನಾವು ಹೋಗಿದ್ದರೆ ರಾಯಲ್ ಲೋಕ್ ಹೋದ್ವಿ. ಅಲ್ಲೂ ತುಂಬ ನೋಡಿದ್ವಿ. ಚೆನ್ನಾಗಿದೆ ಫರ್ನಿಚರ್ಸ್ ಅಲ್ಲಿ, ನಿಜ ಚೆನ್ನಾಗಿಲ್ಲ ಅಂತ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಬಜೆಟು, ನಮ್ಮ ರೇಂಜಿಗೆ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ಬೋದು ರಾಯಲ್ ಲೋಕಲ್ಲಿ. ಹಂಗಾಗ್ಬಿಟ್ಟು ಅಂದರೆ ನಮ್ಮ ಬಜೆಟಲ್ಲಿ ಅಂತಂದರೆ 5 ಸೀಟ್ ಅಷ್ಟೇ ಬರುತ್ತೆ. 5 ಸೀಟರ್ ಕೂಡ ಸ್ವಲ್ಪ ಜಾಸ್ತಿನೇ ಆಗ್ಬೋದು. ಜಸ್ಟ್ ಒಂದು 3-4 ಸೀಟರ್ ಸೋಫಾ ಬರುತ್ತೆ ಅಷ್ಟೇ ನಮ್ಮ ಬಜೆಟಲ್ಲಿ. ಅಷ್ಟು ಕಾಸ್ಟ್ ಜಾಸ್ತಿ ಅಂತ ಅನ್ನಿಸ್ತು. ಹಾಗಾಗ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಅದೇ ರೋಡಲ್ಲಿ, ಅಂದರೆ ತುಮಕೂರು ರೋಡಲ್ಲಿ ಇರ್ತಕ್ಕಂಥ ರಾಯಲ್ ಲೋಕ್ ಹೋಗಿದ್ವಿ ನಾವು. ಅಲ್ಲಿಂದ ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ನೋಡ್ಕೊಂಡು ಬಂದ್ವಿ. ಒಂದಿನ ಅಂದರೆ ಒಂದು 3-4 ಡೇಸ್ ಹೋಗಿದ್ವಿ ನಾವು ಬೇರೆ ಬೇರೆ ಶಾಪಲ್ಲಿ ಹೋಗ್ಬಿಟ್ಟು ನೋಡ್ಕೊಬಂದು. ರಾಯಲ್ ಲೋಕ್ ಆಯಿತು, ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಆಯಿತು. ಮತ್ತು ದಾಸರಳ್ಳಿ 1-2 ಶಾಪ್ಗೆ ವಿಸಿಟ್ ಮಾಡಿದ್ದೀವಿ. ನಮಗೆ ಗೊತ್ತಿರ್ತಕ್ಕಂಥ ಫರ್ನಿಚರ್ ಶಾಪ್ಸ್ ಅಂದರೆ ಸ್ವಲ್ಪ ಚೆನ್ನಾಗಿರ್ತವೆ ಅನ್ನೋ ಹಾಗೆ. ಮತ್ತು ನಮ್ಗೆ ಯಾರಾದರೂ ತಿಳಿದಿರ್ತಕ್ಕಂಥ ನಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸ್ ಇರ್ಬೋದು, ಯಾರಾದರೂ ಹೇಳಿರ್ತಾರಲ್ವ, ಅಂಥ ಕಡೆ ಎಲ್ಲನೂ ಹೋಗಿ ನಾವು ನೋಡ್ಕೊಂಡು ಬಂದಿದ್ವಿ. ಎಲ್ಲ ಕಡೆ ನೋಡ್ಕೊಂಡು ದಿ ಬೆಸ್ಟ್ ಅಂತ ಅನಿಸಿದ್ದು ನಮಗೆ ಒಂದು ಯಲಹಂಕದಲ್ಲಿರ್ತಕ್ಕಂಥ ಒಂದು ಶಾಪು. ಅದು ಕಂಪನಿ ಕಡೆಯಿಂದ, ಕರ್ಲಾನ್ ಕಂಪನಿ ಕಡೆಯಿಂದ ನಮಗೆ ಕಸ್ಟಮೈಸ್ ಕೊಡ್ತಾರೆ. ಕಸ್ಟಮೈಸ್ ಅದು ತೊಗೋಬೋದು, ಅಲ್ಲಿರ್ತಕ್ಕಂಥ ಅದ್ರ ತೊಗೋಬೋದು, ಆ ಥರ ಆಪ್ಷನ್ ಇತ್ತು. ನಾವು ಸರಿ ಅಲ್ಲೊಂದು ಸರಿ ನೋಡೋಣ ಅಂತ, ಬಟ್ ನಾವು ಫೈನಲ್ ಮಾಡ್ಕೊಂಬರಬೇಕು ಅಂತ ಹೋಗಿಲ್ಲ. ಅಲ್ಲೊಂದು ಸರಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ದಿ ಬೆಸ್ಟ್ ಅಂತ ಅನ್ನಿಸ್ತು ನಮಗೆ ಪ್ರೈಸಲ್ಲೆಲ್ಲ. ಹಾಗಾಗ್ಬಿಟ್ಟು ಇನ್ನು ನಮ್ಮ ಮನೆಯವ್ರೂ ಸರಿ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ನಾವು ಅಡ್ವಾನ್ಸ್ ಪೇ ಮಾಡಿ ಬಂದಿದ್ವಿ. ಜಸ್ಟ್ 10% ಮಾತ್ರ ನಾವು ಪೇ ಮಾಡಿ ಬಂದಿದ್ವಿ. ಮತ್ತು ನಾವು ಕಸ್ಟಮೈಸ್ ಮಾಡಿಸಿದ್ದು ನಮ್ಮ ಮನೆ ಏನೋ ಫ್ಲೋರ್ಗಿರ್ಬೋದು ಮತ್ತು ವಾಲ್ಸ್ಗಿರ್ಬೋದು, ಇದಕ್ಕೆಲ್ಲ ಮ್ಯಾಚ್ ಆಗೋ ಥರ ನಾನು ಸ್ವಲ್ಪ ಕಸ್ಟಮೈಸ್ ಮಾಡಿಸಿದ್ವಿ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಅಲ್ಲೇ ಒಂದು ರೆಡಿ ಇತ್ತು, ಅದೇ ಥರದ್ರಲ್ಲಿ ಸ್ವಲ್ಪ ಬೇರೆ ಥರ ರೆಡಿ ಇತ್ತು. ಬಟ್ ನಮಗೆ ಬೇಡ ಅಂತ ಅನ್ನಿಸ್ತು ಅದು. ನಮಗೆ ಮನೆಗೆ ಸೂಟ್ ಆಗೋ ಥರ ಇರಲಿ, ನಮ್ಮ ಮನೆಗೆ ಮ್ಯಾಚ್ ಆಗೋ ಥರ ಇರಲಿ ಅನ್ನೋ ಹಾಗೆ ನಾವು ಮತ್ತು ಅದರಲ್ಲೆಲ್ಲ ಸ್ವಲ್ಪ ಕ್ಲಾತ್ ಇರ್ಬೋದು, ಮತ್ತು ಅದು ಒಳಗಡೆ ಕುಷನ್ನು ಇದೆಲ್ಲ ನಾವು ಕಸ್ಟಮೈಸ್ ಹೇಳಿ, ಮತ್ತು ಅದು ಸ್ಟಿಚಸ್ ಇರ್ಬೋದು, ಎಲ್ಲನೂ ಪ್ರತಿಯೊಂದು ನಾವು ಕಸ್ಟಮೈಸ್ ಹೇಳಿಬಿಟ್ಟು ಆಮೇಲೆ ಒಂದು 5 ಡೇಸ್ಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ನಾವು ರಿಟರ್ನ್ ಆಗಿದ್ವಿ. ಇನ್ನು ಸೊ ಈಗ ಮಂಡೇನೇ ಫೋನ್ ಮಾಡಿದ್ರು. ನಾವು ಅವಾಗ ಹೇಳಿದಾಗೆ ಮಂಡೇ ಫೋನ್ ಮಾಡಿದ್ರು, ಬಟ್ ಲೇಟ್ ಆಯಿತು. ಹಾಗಾಗ್ಬಿಟ್ಟು ನಾವು ಮಂಡೇ ತಗೊಳ್ಳಿಲ್ಲ. ಮತ್ತು ಅಂದರೆ ಅವ್ರು ಹೇಳಿದ್ದು ಕಂಪನಿ ಕಡೆಯಿಂದ ಅಲ್ವಾ, ಸೊ ಕಂಪನಿ ಕಡೆಯಿಂದ ಅಲ್ವಾ, ಹಾಗಾಗ್ಬಿಟ್ಟು ಫುಲ್ ಅಮೌಂಟ್ ನೀವು ಇಲ್ಲೇ ಬಂದುಬಿಟ್ಟು ಶಾಪಲ್ಲಿ ಫುಲ್ ಅಮೌಂಟ್ ಪೇ ಮಾಡಿದ್ರೆ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಅಂದರೆ ಆಮೇಲೆ ಆರ್ಡರ್ ಸ್ಲಿಪ್ನ ನಾವು ಪಾಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗ್ಬಿಟ್ಟು ನಾವು ಇನ್ನು ಸೋಮವಾರ ಸಂಜೆ ಆಗಿತ್ತು, ಮಂಡೇಲಿ ತುಂಬ ಲೇಟ್ ಆಗಿತ್ತು, ಅಷ್ಟೊತ್ತಲ್ಲಿ ಹೋಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ. ಇನ್ನು ಟ್ಯೂಸ್ಡೇ ನಮಗೊಂದು ಸ್ವಲ್ಪ ಡೇಸ್ ಎಲ್ಲ ಇರುತ್ತಲ್ವ, ಟ್ಯೂಸ್ಡೇ ಬೇಡ ಅನ್ನಿಸ್ತು, ವೆಡ್ನೆಸ್ಡೇ ಬೇಡ ಅನ್ನಿಸ್ತು. ಹಾಗಾಗಿ ಇವತ್ತು ಥರ್ಸ್ಡೇ ಸರಿ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ಬಿಟ್ಟು ಫುಲ್ ಅಮೌಂಟ್ ಎಲ್ಲ ಪೇ ಮಾಡಬೇಕಂತೆ. ಸೊ ಎಲ್ಲ ಅಮೌಂಟು ಪೇ ಮಾಡ್ತೀವಿ.
ಅಮೌಂಟ್ ಎಲ್ಲ ಪೇ ಮಾಡಿದ್ಮೇಲೆ ಹಂಗೆ ನಮ್ಮ ಅಲ್ಲೇನೇ ಡೆಲಿವರಿ ಕೊಡ್ತಾರೆ. ಅಂದರೆ ಗಾಡಿಯಲ್ಲಿ ಅವರೇ ಫ್ರೀ ಡೆಲಿವರಿ ಇರುತ್ತೆ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗ್ಬಿಟ್ಟು ಇವತ್ತು ಈಗ ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ನೋಡೋಣ ಯಾವ ಥರ ನಾವು ಹೇಳ್ದಾಗೆ ಕಸ್ಟಮೈಸ್ ಮಾಡಿದ್ದಾರೆ ಅಥವಾ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿದೆಯಾ ಅನ್ನೋ ಥರ ನೋಡ್ತೀವಿ. ಇಲ್ಲ, ನನಗೆ ಆಲ್ಮೋಸ್ಟು 100% ಬಿಲೀವ್ ಇದೆ, ನಾವು ಹೇಳ್ದಂಗೆ ಅವರು ಕಸ್ಟಮೈಸ್ ಮಾಡಿರ್ತಾರೆ ಅಂತ. ಓಕೆ, ನೋಡೋಣ. ಹೋಗಿ ನೋಡಿಬಿಟ್ಟು ನಾನು ಯಾವ ಥರ ಇದೆ ಏನು ಅನ್ನೋದನ್ನು ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ನಾನು ಆವಾಗಲೇ ಹೇಳ್ದಂಗೆ ಗುರುವಾರ ನಾವು ಬೆಳಗ್ಗೆ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಶಾಪ್ಗೆ ಹೋದ್ವಿ, ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟು ಬರೋಣ ಅಂತ. ಸೊ ಹೋಗೋಷ್ಟೊತ್ತಿಗೆ ಇನ್ನು ನಮ್ಮದು ಸೋಫಾನೂ ಅಲ್ಲೇ ಇತ್ತು. ಅದನ್ನೆಲ್ಲ ನಮ್ಮ ಮನೇಲಿ ಒಂದು ಸ್ವಲ್ಪ ಚೆಕ್ ಮಾಡ್ತಾಯಿದ್ರು ಅಲ್ಲಿ. ಅಂದರೆ ಅಮೌಂಟ್ ಫುಲ್ ಪೇ ಮಾಡಬೇಕಲ್ವ, ಪೇ ಮಾಡೋದಕ್ಕಿಂತ ಮುಂಚೆ ನಾವು ಒನ್ಸ್ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ಬೆಸ್ಟು ಅನ್ನೋ ಹಾಗೆ ಎಲ್ಲ ಚೆಕ್ ಮಾಡಿಕೊಂಡ್ರು. ಚೆಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅವರು ಅದು ಚೆಕ್ ಮಾಡಿದಾದಮೇಲೆ ಅಮೌಂಟ್ ಎಲ್ಲ ಪೇ ಮಾಡಿದ್ವಿ. ಪೇ ಮಾಡಾದ್ಮೇಲೆ ನಮ್ಗೆ ಅವರು ಆರ್ಡರ್ ಸ್ಲಿಪ್ ಕೂಡ ಪೇ ಮಾಡಿದ್ರು. ಅದಾದಮೇಲೆ ಇನ್ನು ಅವರು ಇನ್ನು ಆಮೇಲೆ ಶಾಪ್ ಅವರು ಈಗ ಅಂದರೆ ಅಷ್ಟೊತ್ತಿಗಾಗಲೇ 1:30 ಆಗ್ತಾಯಿತ್ತು. ಅವರು ಸರಿ ಗಾಡಿನೂ ಅಲ್ಲೇ ನಿಂತಿತ್ತು. ಅಂದರೆ ನಮಗೆ ಡೆಲಿವರಿ ಕೊಡೋದು ನಾವು ಮುಂಚೆನೇ ಫೋನ್ ಮಾಡಿ ಹೇಳಿದ್ವಿ ಬರ್ತೀವಿ ಈಗ ಅಂತ. ಸೊ ಅಷ್ಟೊತ್ತಿಗೆ ಗಾಡಿ ಕೂಡ ಇತ್ತು. ಆಮೇಲೆ ಅವರು ಇಲ್ಲ ಈಗ 1:30 ಆಗಿಬಿಡ್ತಲ್ವ, ನಾವು ಆಮೇಲೆ ನೀವು ಹೊರಡಿ ನಾವು ಕಳಿಸ್ತೀವಿ, ಲೊಕೇಶನ್ ಶೇರ್ ಮಾಡಿಬಿಟ್ಟು ನೀವು ಹೊರಡಿ, ನಾವು ಇನ್ನು ಗಾಡಿಯಲ್ಲಿ ಹಾಕಿ ಕಳಿಸ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಇನ್ನು ಅವ್ರಿಗೆ ಲೊಕೇಶನ್ ಶೇರ್ ಮಾಡಿಬಿಟ್ಟು ಇನ್ನು ಹಾಗೆ ನಾವು ಬಂದುಬಿಟ್ವಿ. ಬರ್ತಾ ಇನ್ನು ಹಾಗೆ ಫ್ರೂಟ್ಸು ಮತ್ತು ಸ್ವಲ್ಪ ವೆಜಿಟೇಬಲ್ಸ್, ನನಗೆ ಆ್ಯಕ್ಚುಲಿ ಬೇಕಾಗಿದ್ದು ವೆಜಿಟೇಬಲ್ಸು. ಅಲ್ಲಿ ಹೋದರೆ ತರಕಾರಿ ಏನಾದರೂ ತೊಗೊಳ್ಳೋಣ ಅಂತ ಹೋದರೆ ಅಲ್ಲಿ ಬರೀ ಫ್ರೂಟ್ಸ್ ಮಾತ್ರ ಆಯಿತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಫ್ರೂಟ್ಸು, ಅಂದರೆ ನಮಗೆ ಈಗ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ವಾಟರ್ ಮೆಲನ್ನು ಬಿಸಿಲು ಕಾಲದಲ್ಲಿ ಆ ಥರ ಒಂದು ಸ್ವಲ್ಪ ಫ್ರೂಟ್ ತೊಗೊಂಡು ಹಾಗೆ ಕಬ್ಬಿನ ಜ್ಯೂಸ್ ಕೂಡ ಇತ್ತು ಅಲ್ಲೇ ನೆನ್ನೆ. ಇನ್ನು ಕಬ್ಬಿನ ಜ್ಯೂಸ್ ಸ್ವಲ್ಪ ಕುಡಿದ್ಬಿಟ್ಟು ನಾವು ಅಲ್ಲಿಂದ ರಿಟರ್ನ್ ಆದ್ವಿ. ರಿಟರ್ನ್ ಆಗಿ ಜಸ್ಟ್ ಒಂದು 10 to 15-20 ಮಿನಿಟ್ಸ್ಗೆ ನಮಗೆ ಇನ್ನು ಸೋಫಾ ಅವರು ಡೆಲಿವರಿ ತೊಗೊಂಬಂದರು, ಅಂದರೆ ಗಾಡಿಯಲ್ಲಿ ತೊಗೊಂಬಂದರು. ಅಷ್ಟು ತುಂಬ ಹೊತ್ತು ಹಾಗೇ ಇಲ್ಲ, ನಾವು ಬಂದು ಹಾಗೆ ಒಂದು ಸ್ವಲ್ಪ ಹೊತ್ತು ಆಗಿದೆ ಪಾಪ. ಅಷ್ಟು ಬೇಗನೆ ನಮಗೆ ಮನೆಗೆ ತೊಗೊಂಬಂದ್ಬಿಟ್ಟು ಎಲ್ಲ ಗಾಡಿಯಲ್ಲೆಲ್ಲನೂ ಅವರು ಇಳಿಸ್ತಾಯಿದ್ರು, ಅನ್ಲೋಡ್ ಮಾಡ್ತಾಯಿದ್ರು. ನಂಗೆ ಸೋಫಾ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನಾವು ಹೇಳ್ದಂಗೆ ನಾವು ಅಂದ್ಕೊಂಡಿರೋ ಥರನೇ ಮಾಡಿಕೊಟ್ಟಿದ್ದಾರೆ. ನಾವು ಯಾವ ಥರ ಹೇಳಿದ್ವೋ ಅಲ್ಲೇ ಅದೇ ಥರ. ಅಂದರೆ ನಾವು ಫಸ್ಟ್ ಡೇ ಸೋಫಾ ನೋಡೋಕ್ಕಂತ ಹೋಗಿದ್ವಲ್ವ, ಆ ಟೈಮಲ್ಲಿ ನೋಡಿದ್ರೆ ಸ್ವಲ್ಪ ಅದು ಕಂಫರ್ಟ್ ಇತ್ತು ಕುತ್ಕೊಳ್ಳೋದಕ್ಕೆ, ಅಂದರೆ ತುಂಬ ಸ್ಮೂತಾಗಿತ್ತು ಅಂತ ಅನ್ನಿಸ್ತು. ಆಮೇಲೆ ನಾವು ಈಗ ಅಲ್ಲಿ ನಾವು ಇವತ್ತು ಬಿಲ್ ಪೇ ಅಂದರೆ ಅಮೌಂಟ್ ಎಲ್ಲ ಪೇ ಮಾಡೋಕ್ಕೆ ಹೋದಾಗ ಸ್ವಲ್ಪ ರಫ್ ಅಂತ, ಅಂದರೆ ಸ್ವಲ್ಪ ಹಾರ್ಡಾಗಿದೆ ಅಂತ ಅನ್ನಿಸ್ತು. ಆಮೇಲೆ ನಾವು ಅವ್ರನ್ನ ಕೇಳಿದಾಗ ಅಂಗಡಿಯವರು ಇಲ್ಲ, ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ರೆ, ಅಂದರೆ ಒಂದು ಜಸ್ಟ್ ಒಂದು 2 to 3 days ಯೂಸ್ ಮಾಡಿ ನೀವು, ಅದು ಆ ಫೀಲ್ ನಿಮ್ಗೆ ಬರುತ್ತೆ. ಈಗ ಇನ್ನೂ ಅಂದರೆ ಈಗ ತಾನೇ ಫ್ಯಾಕ್ಟ್ರಿಯಿಂದ ರೆಡಿಯಾಗಿ ಬಂದಿದೆ ಅಲ್ವಾ, ಸ್ವಲ್ಪ ಹಾರ್ಡಾಗಿರುತ್ತೆ. ಆಮೇಲೆ ಅದು ಸ್ವಲ್ಪ ಒಂದು 2-3 days ಯೂಸ್ ಮಾಡಿದ್ಮೇಲೆ ನಿಮಗೆ ಆ ಸಾಫ್ಟ್ನೆಸ್ ಬರುತ್ತೆ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ ಕರೆಕ್ಟ್. ನಾನು ಈ ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ಒಂದು ಸ್ವಲ್ಪ ನಾವು ಯೂಸ್ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ದಾಗೆ ತುಂಬ ಸ್ಮೂತಾಗಿದೆ, ಮತ್ತು ನಾವು ಅದು ಕುತ್ಕೊಂಡಾಗ ತುಂಬ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಎಲ್ಲನೂ ಅವರು ತೊಗೊಂಬಂದು ಅನ್ಪ್ಯಾಕ್ ಮಾಡಿದ್ರು. ಅಂದರೆ ನಮ್ಮ ಡೋರಿಗೆ ನಾವು ಫಸ್ಟೇನೇ ನಾವು ಹೇಳಿದ್ವಿ, ನಮ್ಮದು ಡೋರ್ ಇಷ್ಟು ವಿಡ್ತಿದೆ, ಇಷ್ಟು ಹೈಟ್ ಇದೆ, ಅದಕ್ಕೆಲ್ಲ ಆಗುತ್ತಾ ಇದನ್ನು ತರೋದಕ್ಕೆ ಅಂತ ಹೇಳಿದ್ರು. ಅದಕ್ಕೂ ಕೂಡ ಅವರು ನೀವು ಏನು ವರಿ ಮಾಡ್ಕೋಬೇಡಿ, ನಾವು ಆಗಿಲ್ಲ ಅಂತ ಅಂದರೆ ಲೆಗ್ಸ್ ತೆಗೆದ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಒಳಗಡೆ ತೊಗೊಂಬಂದು ಇಟ್ಬಿಟ್ಟು ಆಮೇಲೆ ಲೆಗ್ಸ್ ಎಲ್ಲ ನಾವು ಫಿಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದೇ ಥರನೇ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಮತ್ತು ನಾವು ಎಲ್ಲನೂ ಒಂದು ಸರಿ ರೀಚೆಕ್ ಮಾಡ್ಕೊಂಡ್ವಿ. ಇಲ್ಲಿ ಮನೆಗೆ ಬಂದಮೇಲೂ ಯಾವುದಾದ್ರೂ ಇಲ್ಲಿ ಗ್ಲಾಸ್ ತಂದಿದ್ದಾರಲ್ವ, ಟೀಪಾಯ್ ಗ್ಲಾಸು, ಸೆಂಟರ್ ಟೇಬಲ್ ಗ್ಲಾಸು, ಅದು ಕೂಡ ಏನಾದರೂ ಡ್ಯಾಮೇಜ್ ಇದೆಯಾ, ಮತ್ತು ಸೋಫಾಸು ಅಲ್ಲೇ ಕಾರ್ನರ್ಸಲ್ಲೆಲ್ಲ ಎಲ್ಲನೂ ಸ್ವಲ್ಪ ಏನಾದರೂ ಸ್ಟಿಚಸ್ ಓಪನ್ ಆಗಿರುತ್ತೆ, ಇಲ್ಲ ಅಂದರೆ ಏನಾದರೂ ಕಟ್ಟಾಗಿರೋ ಚಾನ್ಸಸ್ ಇರುತ್ತೆ, ಅಂದರೆ ಡೆಲಿವರಿ ಟೈಮಲ್ಲಿ ಆ ಥರ ಟೈಮಲ್ಲಿ ಅನ್ನೋ ಹಾಗೆ ನಾವು ಎಲ್ಲನೂ ಒಂದು ಸರಿ ರೀಚೆಕ್ ಮಾಡ್ಕೊಂಡ್ವಿ. ಬಟ್ ಯಾವುದು ಎಲ್ಲೂ ನಮಗೆ ಆ ಥರ ಅಂದರೆ ಡ್ಯಾಮೇಜ್ ಇದೆ ಅಂತ ಅನಿಸಿಲ್ಲ. ಎಲ್ಲ ತುಂಬ ಚೆನ್ನಾಗಿ ನಾವು ಹೇಳ್ದಾಗೇನೆ ಸ್ಟಿಚಸ್ ಇರ್ಬೋದು ಮತ್ತು ಕುಷನ್ ಇರ್ಬೋದು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳಿದ್ದು ಕರೆಕ್ಟಾಗಿ 1 year ನೀವು ಏನು ತೊಗೊಂಡಿರ್ತೀರ ನೆಕ್ಸ್ಟ್ ಕರೆಕ್ಟಾಗಿ ಅದೇ ಡೇಟ್ 1 yearಗೆ ನೀವು ನಮಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿದಾಗ ನಾವು ನಿಮ್ಗೆ ಒಂದು ಡೆಲಿವರಿ ಅಂದರೆ ಒಬ್ಬ ಸರ್ವಿಸ್ ಬಾಯ್ನ ಕಳಿಸ್ತೀವಿ. ಅವ್ರು ಮತ್ತೆ ಒಂದು ಸರಿ ಎಲ್ಲ ಕರೆಕ್ಟಾಗಿ ಬೆಲ್ಟ್ ಏನಾದರೂ ಲೂಸ್ ಆಗಿದ್ದರೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ. ಮತ್ತು ನಮ್ಮ ಮನೆಯವರು ಇದು ರೆಕ್ಲೈನರನ್ನ ಒಂದು ಸರಿ ಅವರು ಹೇಳಿದ್ರು ಯಾವ ಥರ ಫೀಲ್ ಇದೆ, ಯಾವ ಥರ ಆಗುತ್ತೆ ಅಂತ. ಆಮೇಲೆ ನಮ್ಮ ಮನೆಯವರು ಕೂಡ ಒಂದು ಸರಿ ಅದನ್ನು
ಇದನ್ನೆಲ್ಲ ಚೆಕ್ ಮಾಡ್ತಾಯಿದ್ರು, ಅಂದರೆ ಕರೆಕ್ಟಾಗಿ ಸ್ಕ್ರೂ ಇದೆಲ್ಲ ನೀಟಾಗಿ ರೆಡಿ ಫಿಟ್ ಮಾಡಿದಾರಾ ಇಲ್ವಾ ಅಂತ. ಮತ್ತು ನಾವು ಕುತ್ಕೊಂಡಾದಮೇಲೆ ಅದು ಡ್ಯಾಮೇಜ್ ಆಗೋದು ಬೇಡ ಅಲ್ವಾ ಅನ್ನೋ ಹಾಗೆ. ಬಟ್ ಎಲ್ಲ ಚೆನ್ನಾಗಿತ್ತು. ಮತ್ತು ಹಾಗೆ ಇನ್ನು ಸೋಫಾ ಎಲ್ಲ ನಾವು ಅವರು ಎಲ್ಲಿ ಹಾಕಬೇಕು ಅಂದರು, ಇಲ್ಲಿ ನಾವು ಸೆಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಸರಿ ಅವರು ಹೆಂಗಂದಂಗೆ ಇಟ್ಬಿಟ್ಟು, ಅಂದರೆ ಪಾಪ ಅವ್ರು ಕೇಳಿದ್ರು ನಾವು ಕರೆಕ್ಟಾಗಿ ಸೆಟ್ ಮಾಡಿಕೊಡ್ತೀವಿ ಅಂತ. ಇಲ್ಲ ಪರವಾಗಿಲ್ಲ, ನಾವು ಆಮೇಲೆ ಯಾವ ಥರ ಮಾಡಬೇಕು ಅಂತ ನಾವು ಯೋಚನೆ ಮಾಡಿಬಿಟ್ಟು ಎಲ್ಲೆಲ್ಲಿ ಇಡಬೇಕು ಅಂತ ಇಟ್ಕೊಳ್ತೀವಿ ಅಂತ ಅಂದಾಗ ಸರಿ ಆಯಿತು ಅಂತ ಹೋದರು. ಇನ್ನು ಸೆಂಟರ್ ಮ್ಯಾಟ್ ಕೂಡ ನಾವು ಮುಂಚೆನೇ ತೊಗೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ನಾನು ಹಾಕಿಬಿಟ್ಟು ಇನ್ನು ಸೆಂಟರ್ ಟೇಬಲ್ ಇಟ್ಟು ಒಂದು ವಾಸ್ ಮತ್ತು ಒಂದು ಬೊಕ್ಕೆ ಥರ ಇದು ಅಂದರೆ ಒಂದು ಫ್ಲವರ್ಸ್ದು ಮುಂಚೆನೇ ತೊಗೊಂಡಿದ್ವಲ್ವ, ಅದನ್ನು ಕೂಡ ಇಟ್ಟು ಈ ಥರ ಸೆಟ್ ಮಾಡಿದ್ವಿ. ಮೇ ಬಿ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೋಫಾ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇವು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.